ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಕೂಡ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ. ಇವತ್ತು ಆ್ಯಕ್ಚುಲಿ ಧರ್ಮಸ್ಥಳ ದೀಪೋತ್ಸವ ಎಷ್ಟು 6ನೇ ದಿನ. ನಿನ್ನೆ ದೀಪೋತ್ಸವ ಎಂಡ್ ಆಯಿತು. ದೊಡ್ಡ ದೀಪ ಅಂತ ಹೇಳ್ತಾರೆ. ತುಂಬಾ ರಶ್ ಇತ್ತು. ನೀವು ವಿಡಿಯೋದಲ್ಲಿ ನೋಡೇ ಇರ್ತೀರ. ಸೊ ಇನ್ನು ಬರೋದು ನೆಕ್ಸ್ಟ್ ವರ್ಷ ಅಲ್ಲ. ಮೊನ್ನೆಯಿಂದ ನನಗೆ ಹೋಳಿಗೆ ತಿನ್ನಬೇಕು ಅಂತ, ಬಿಸಿ ಬಿಸಿ ಹೋಳಿಗೆ. ಆ್ಯಕ್ಚುಲಿ ಇವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಅಂದರೆ ಬಿಸಿ ಇರತ್ತಲ್ಲ, ತಿನ್ನಲಿಕ್ಕೆ ಆಗಲ್ಲ ಅಂತ, ಟೇಸ್ಟ್ ಅಷ್ಟು ಗೊತ್ತಾಗೋದಿಲ್ಲ ಹೇಳ್ತಾರೆ. ಸೊ ನನಗೆ ಆ ಸೈಡಿದೊಂದು ಹೋಳಿಗೆ ತಿನ್ನಬೇಕಂತ ತುಂಬ ಆಸೆ ಆಗಿತ್ತು. ಬಟ್ ಎಲ್ಲ ರೌಂಡ್ಸ್ ಆಗಿ ಹೋಗಿ ಬರುವಾಗ ಹೊಟ್ಟೆ ಫುಲ್ ಆಗಿರುತ್ತೆ. ಸೊ ತಿನ್ನಲಿಕ್ಕಾಗಲ್ಲ. ಐಸ್ ಕ್ರೀಮು ಚರ್ಮರಿ ಎಲ್ಲ ತಿನ್ನೋ ಫುಲ್ ಆಗಿರುತ್ತೆ. ಸೊ ಇವತ್ತು 6ನೇ ದಿನ. ಇವತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಆದರೂ ಕೂಡ ಇದ್ದರೆ ಹೋಗಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನೋಡಬೇಕು ಉಂಟಾ ಇಲ್ವಾ ಅಂತ. ಇದ್ರೆ ನಂದು ಚಾನ್ಸ್. ಮತ್ತು ತುಂಬ ಜನ ಹೇಳ್ತಿದ್ದಾರೆ ಜೋಳ ರೊಟ್ಟಿ ತಿನ್ನಲಿಲ್ವಾ, ಮತ್ತೇನು ಜೋಳ ರೊಟ್ಟಿ ಎಣ್ಣೆಗಾಯಿ ಅಂತ ಹೇಳ್ತಾರೆ. ಸೊ ಅದು ಸಹ ಟೇಸ್ಟ್ ಮಾಡಬೇಕಂತ ಇದ್ದೀವಿ. ಊಟ ಆಗಿದೆ, ನೋಡೋಣ. ಓಪನ್ ಇದ್ದರೆ ತಿನ್ನೋಣ. ಹಾಗೆ ಪಾರ್ಸಲ್ ಕೂಡ ತೊಗೊಂಡು ಬರಬೇಕು ಅಂತ ಇದ್ದೀನಿ. ನೋಡಬೇಕು, ಹೋಗೋಣ. ಕಾಮತ್ರ ಅಲ್ಲಿದ್ದಾರೆ. ಸೊ ಲೆಟ್ಸ್ ಗೋ. A few moments later. ಗಟ್ಟಿ ಉಂಟು ಅಂತ ಗ್ರಹಿಸಿದೆ. ಚಪಾತಿ ಸ್ಮೂತ್ ಉಂಟು. ನೋಡಿ, ಟೇಸ್ಟ್ ನೋಡಿ. ಒಂದು 2-3 ವರ್ಷದ ಹಿಂದೆ ನಾವು ತಿಂದದಲ್ಲ, ಮತ್ತೆ ತಿಂದಿಲ್ಲ. ಚೆನ್ನಾಗಿದೆಯಾ? ರೊಟ್ಟಿ ಒಳ್ಳೆದುಂಟು. ಪಲ್ಯ ಅಷ್ಟು ನನಗೆ ಒಳ್ಳೆ ಖಾರ ಉಂಟು. ಚಟ್ನಿ ಕೂಡ ಒಳ್ಳೆದು. ಹೌದಾ? ಒಳ್ಳೆದು ರೊಟ್ಟಿ. ಚಟ್ನಿ ಪುಡಿ. ಬೇಳೆ ಹೋಳಿಗೆ ಅದು ಬಿಸಿ ಇದ್ರೆ ತಿನ್ನಲಿಕ್ಕೆ ಕಷ್ಟ. ಮೊನ್ನೆ ತಿನ್ಬೇಕಂತ ತಿನ್ಲಿಕ್ಕೆ ಆಗಿಲ್ಲ. ಇಲ್ಲಿ ಬರುವಾಗ ಫುಲ್ ಐಸ್ ಕ್ರೀಮ್ ಅದೆಲ್ಲ ಫುಲ್ ಆಗಿತ್ತು. ತಿನ್ಬೇಕಂತ ಆಗ್ತಿದೆ. ಒಳ್ಳೆದುಂಟು. ಅದಲ್ಲ, ಇದು ಜಸ್ಟ್ ಹಿಂಗೆ ಮಾಡಿ. ಲೆಫ್ಟ್ ಫ್ಲಾಟ್ ಆಗಿರಲಿ, ರೈಟ್ ಹ್ಯಾಂಡ್ ಫ್ಲಾಟ್ ಇರಲಿ. ರೈಟ್ ಹ್ಯಾಂಡ್ ಫ್ಲಾಟ್, ರೈಟ್ ಹ್ಯಾಂಡ್ ಫ್ಲಾಟ್ ಇರಲಿ. ಜಸ್ಟ್ ಹಂಗೆ ರೈಟ್ ಇಂದ ತಟ್ಟೋದು, ಲೆಫ್ಟ್ ಬರೀ ರೊಟೇಷನ್ಗೆ. ಲೆಫ್ಟ್ ಹ್ಯಾಂಡ್ ಆ ಥರ. ಅಲ್ಲ, ನೀವು ಕಲಿಸಿದ್ರೆ ಕಷ್ಟ, ಮತ್ತೆ ಅವರು ಮಾಡಿದ್ರೆ ರೊಟ್ಟಿ. ಜೋಳದ ರೊಟ್ಟಿ ಮಾಡ್ತಿದ್ದಾಳೆ, ನೋಡು ಹೇಗಂತೇಳಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಗಟ್ಟಿ ಅಂತ ಗ್ರಹಿಸಿದ್ದು. ಅದು ಒಂದು ಗಟ್ಟಿ ಒಂದು ಬರುತ್ತಲ್ಲ, ರಟ್ಟಿನ ಹಾಗೆ. ಅದಷ್ಟು ಲೈಕ್ ಇಲ್ಲ ನನಗೆ. ಲೆಫ್ಟ್ ಹ್ಯಾಂಡ್ ಹಿಡಿದ್ರೆ ಅದು ಲೈಕ್ ಇಲ್ಲ. ಇದು ಒಳ್ಳೇದು. ಈಗ ನಾವು ತಿಂದೇವಲ್ಲ, ಅದು ಚಪಾತಿ ಬೇಡ. ಈ ತರ ಈ ಕಡೆಯಿಂದ ಈ ತರ ಇದರಲ್ಲಿ ಟಚ್ ಆಗಿರೋದು. ನೋಡಿ, ಫುಲ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವರು ರೊಟ್ಟಿ ಮಾಡಿದಲ್ಲಿ ಫುಲ್ ಕ್ಯೂ ಆಗಬಹುದು. ಹೌದು. ತಿರುಗಿಸಿದ್ರು ಟಚ್ ಆಗಿರ್ಬೇಕು. ತೆಗಿಬೇಕಾ? ಜಸ್ಟ್ ಆ ಕಡೆ ಸರ್ಸ್ಕೊಳ್ಳಿ. ರೈಟ್ ದಪ್ಪ ಇದ್ರೆ ಇನ್ನೊಂಚೂರು ತೆಳ್ಳ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ. ಅದಕ್ಕೆ ಜೋಳದ್ದು ಮಾತ್ರವಾ ಹಿಟ್ಟು, ಬೇರೆ ಏನಿಲ್ಲ? ಅದೆಂತ ಬಿಸಿ ನೀರಲ್ಲಿ ಕಲಿಸುದಾ? ಬೇರೆಯವರೆಲ್ಲ ಅಕ್ಕಿ ಮಿಕ್ಸ್ ಮಾಡ್ತಾರೆ. ಅಕ್ಕಿ ಮಿಕ್ಸ್ ಮಾಡ್ಬಿಟ್ರೆ ಗಟ್ಟಿ ಆಗುತ್ತೆ. ಗೊತ್ತಾಗುತ್ತೆ ಅಕ್ಕಿ ಮಿಕ್ಸ್.
ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದಾ? ಹಾಗೆ ಆಗ್ಲೇ ಇಲ್ಲ ಅದು. ನೀವು ಒಂದು ವಾರ ನಿಂತು ಇದ್ದು ಬಿಟ್ಟು ಹೋಗಿ ಹೇಳಿಕೊಟ್ಟು ಹೇಗೆ ಮಾಡೋದು ಅಂತೇಳಿ. ತೆಲಿಬೋದು 1-2 ಗಂಟೆ ಆಲ್ರೆಡಿ ಮಾಡಾಯ್ತಲ್ಲ 5 ನಿಮಿಷ. ನಂಗೆ ಅದು ಹೂರ್ಣ ಒಂದು ತಿನ್ಲಿಕ್ಕೆ ಕೊಡಿ, ಅದು ಬೇಳೆದು. ಬೇಳೆ ಹೆಂಗಿದೆ? ಚೆನ್ನಾಗಿದೆ. ಅವರಿಗೆ ಅದು ಇಷ್ಟ. ಇದು ನನ್ನ ಫೇವ್ರೇಟ್. ನಮ್ದು ನನ್ನ ಹೆಸರು ಇಡ್ಬೇಕೀಗ ಅದಕ್ಕೆ. ನೀವು ನಿಮ್ದು ಅಂಗಡಿ ಹೆಸರು ಚೇಂಜ್ ಮಾಡ್ಬಿಡಿ. ನಿಮಗೆ ಕೊಡಿ ನಂಗೆ ಅದು ಹೋಳಿಗೆ ರೊಟ್ಟಿ ಹಾಕ್ಕೊಡಿ. ಊಟ ಆಗಿ ಬಂದಿದ್ದಲ್ಲ, ಇಲ್ಲ ನೀವು 4-5 ರೊಟ್ಟಿ ತಿಂತಾ ಇದ್ವಿ. ಬೇರೆ ಬರೋಕೆ ಮೇಡಮ್ ಬನ್ನಿ, ಇನ್ನು 12 ಗಂಟೆ ನೈಟ್ 12 ಗಂಟೆವರೆಗೂ ಇರ್ತೀವಿ. ಇಲ್ಲೇ ಇದ್ಬಿಡ್ತೀನಿ ಬಿಡಿ. ನಿಮ್ಮ ಕೆಲಸ ಏನ್ರಿ ಮೇಡಮ್? ಕೆಲಸ ಬಿಟ್ಟು ನಮ್ಮ ಜೊತೆ ಹಾಕೊಂಡಿರ್ತಾರೆ? ನಮಗೆ ಕೆಲಸ ಇಲ್ಲ. ಒಂದು ಫೇವ್ರೇಟ್, ಅಜ್ಜಿ ನೆನಪಾಗುತ್ತೆ ಯಾವಾಗಲೂ. ನಮ್ಮ ಸೈಡ್, ಈ ಸೈಡ್ ಎಲ್ಲ ಈ ತರ ಹೋಳಿಗೆ ಬರಲ್ಲ ಅಲ್ವಾ? ಏಲಕ್ಕಿ ಅಂತ ಏಲಕ್ಕಿ ಎಲ್ಲ ಚೆನ್ನಾಗಲ್ಲ. ಅದು ಇನ್ನೂ ಹಾಕಿದ್ರೆ ಇನ್ನೂ ಇಲ್ಲ, ನಮ್ಮ ಸೈಡ್ ಎಲ್ಲ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ತೆಳು ಬರುತ್ತೆ, ಈ ಟೈಪ್ ಬರಲ್ಲ. ಇವ್ರು ರುಚಿಯಾಗಿ ಮೇಡಮ್. ಹೌದೌದು, ಉಪ್ಪಾರ ಬಾಯಾಗ ತಿನ್ನ. ಹೌದು, ತಿಂದ್ರೆ ಸಿಗ್ಬೇಕು ಬಾಯಿಗೆ ಅಲ್ವಾ? ತುಂಬಾ ನೋಡೋದ್ರೆ ನುಂಗ್ಬೇಕು. ಚಪಾತಿ ತಿಂದಂಗ. ಹೌದೌದು, ರುಚಿ ಸಿಗಲ್ಲ ನಿಮ್ಗೆ. ಹೌದೌದು. ಅದೇ ಹುಡ್ಕೊಂಡು ಇದ್ರೆ ತಿನ್ನೋಣ ಅಂತ ಬಂದಿದ್ದಾರೆ. ಆಯ್ತು, ಒಳ್ಳೇದು. ನೆಕ್ಸ್ಟ್ ಬಂದಾಗ ರೊಟ್ಟಿ ಕಳ್ಸಿ, 5 ದಿನ ಇರ್ತಿರಲ್ಲ ಅವಾಗ ವರ್ಷ ವರ್ಷ ಎಲ್ಲ ಕರ್ಕೊಂಡ್ಬಂದ್ಬಿಟ್ರೆ. ಮೈಸೂರು ದಸರಾ ಫಿಕ್ಸು, ಧರ್ಮಸ್ಥಳ ಫಿಕ್ಸು, ಆಮೇಲೆ ತುಮಕೂರು, ಚಿಕ್ಕಮಗಳೂರು, ಮಂಡ್ಯನಾ? ಮಂಡ್ಯಕ್ಕೆ ಮಂಡ್ಯ, ಮಂಡ್ಯ. ಇದ್ರೆ ಬರ್ತಿದ್ದೆ, ದೂರ ಉಂಟಲ್ಲ ಅದು. ಆಳ್ವಾಸ್ ಇದೆ, ಬಟ್ ನಮಗೆ ಟೈಮ್ ಇಲ್ಲ ಆಳ್ವಾಸ್ ಎಲ್ಲ ಹತ್ರ ಉಂಟಲ್ಲ. ಆಳ್ವಾಸ್ ಹತ್ರ ಇದೆ ನಿಮಗೆ, ಬಟ್ ನಮಗೆ ಇಲ್ಲಿ ಮಾತ್ರ ತಗೊಂಡ್ಬಂದಿರೋದು ನಾವೆಲ್ಲ ಹಿಟ್ಟೋದೆಲ್ಲ ಐಟಮ್ಸ್ ಎಲ್ಲ ನಾವು ಅಲ್ಲೇ ರೆಡಿ ಮಾಡ್ಕೊಂಡು. ಪೈನಾಪಲ್ ಒಂದು ಟೇಸ್ಟ್ ಮಾಡ್ಬೇಕು ನೆಕ್ಸ್ಟ್ ಬಂದಾಗ ನೋಡೋಣ. ಮೈಸೂರಲ್ಲಿ 12 ವೆರೈಟಿ ಪಕ್ಕ ಸಿಗುತ್ತೆ. ಮೈಸೂರಿಂದ ಕಳಿಸಿಲ್ಲ ಅದು ಹೋಳಿಗೆ ಪೈನಾಪಲ್ ಫೇಮಸ್ ಅಲ್ಲ. ಅದು ಎಷ್ಟು ದಿವಸ ಹಾಳಾಗಲ್ಲ ಹೋಳಿಗೆ? ನೀವು ಇಡ್ಬೋದು, ಗಾಳಿಯಲ್ಲಿ ಇಟ್ಟರೆ ಏನೂ ಆಗಲ್ಲ. ಗಾಳಿಯಲ್ಲಿ ಇಟ್ಟರೆ ಏನಾಗಲ್ಲ. 2 ದಿನ ಆರಾಮಾಗಿ ಇಟ್ಟು ತಿನ್ಬೋದು. ನೀವು ಬಿಸಿ ಮಾಡಿಕೊಂಡು ತುಪ್ಪ ಹಾಕೊಂಡು 2 ದಿನ ಆರಾಮಾಗಿ ಇಟ್ಟು ತಿನ್ಬೋದು. ರೋಟಿ ಆದರೂ ಅಷ್ಟೇ, ಗಾಳಿ ಇಟ್ಟರೆ ನೀವು ಕಡಕ್ ಆಗ್ತಾ ಹೋಗುತ್ತೆ. ನಮಗೆ ನೀವು ಚಟ್ನಿ ಮತ್ತು ತುಪ್ಪ ಹಾಕೊಂಡು ಅದರಲ್ಲಿ ತಿಂದರೆ ಇನ್ನೂ ಒಳ್ಳೆಯದು. ನೀವು ಊಟ ಮಾಡಲ್ಲ, ರೈಸ್ ಇಲ್ಲ, ರೊಟ್ಟಿಲ್ಲ ತಿನ್ನದ? ರೈಸ್ ತಿಂದ ಅಭ್ಯಾಸ ಇರೋದು. ನಮ್ಗೆ ಎಲ್ಲ ಊಟ ಸಿಸ್ಟಮ್ ಹೆಂಗೆ ಅಂದ್ರೆ ರೊಟ್ಟಿ, ಆಮೇಲೆ ಮಧ್ಯದಲ್ಲಿ ಸ್ವೀಟು, ಅದಾದ್ಮೇಲೆ ರೈಸ್. ಅಲ್ಲ, ನಾನು ಹುಬ್ಳಿ ಧಾರವಾಡದಲ್ಲಿ ಇದ್ದೆ. ಹುಬ್ಳಿ ಧಾರವಾಡದಲ್ಲಿ ಜೋಳದ ರೊಟ್ಟಿ ಕೊಡ್ತಾರೆ, ರೈಸ್ ಸ್ವಲ್ಪ ಇಷ್ಟೇ ಸಣ್ಣ ಇದು ಹೇಳಿ ಕೊಡೋದು. ನಾನು ಹೇಳೋದು ಇದು ರೊಟ್ಟಿ ನನಗೆ ಬೇಡ, ಎಲ್ಲ ರೈಸ್ ತನ್ನಿ. ಎಲ್ಲ ನನ್ನನ್ನು ನೋಡುದು ಅಲ್ಲಿ. ನಾನು ಇಷ್ಟು ರೈಸ್ ತಗೊಳ್ಳೋದು, ರೊಟ್ಟಿ ತಿನ್ನಕ್ಕಿಲ್ಲ. ಹಾಗೆ ನಮಗೆ ರೈಸ್ ಆಗಲ್ಲ, ರೊಟ್ಟಿ ರೈಸ್ ಯಾವ್ದ್ರಲ್ಲಿ ಕೊಡೋದು ಗೊತ್ತುಂಟ? ಇಡ್ಲಿದ್ದು ಇದು ಬರ್ತದಲ್ಲ ಲೋಟೆ, ಬೌಲಲ್ಲಿ ಇಷ್ಟೇ ಸಣ್ಣ ರೈಸ್ ಮತ್ತೆ ರೊಟ್ಟಿ. ನಮಗೆ ಅದಾಗಲ್ಲ, ನಮಗೆ ರೈಸೇ ಬೇಕು. ರೊಟ್ಟಿ ತಿಂತೇವೆ ನಾವು ಟೇಸ್ಟಿಗೆ, ಮಧ್ಯಾಹ್ನ ನಮಗೆ ರೈಸ್ ಬೇಕು. ಹಾಗೆ ರೈಸ್ ರೊಟ್ಟಿ ಬೇಕು ನಮ್ಗೆ. ಅದು ಬಾಯ್ಲ್ಡ್ ರೈಸ್ ಬೇಕು ನಮಗೆ, ಆ ವೈಟ್ ರೈಸ್ ಆಗಿ. ಏನ್ ಮಾಡ್ತಾರೆ, ಇದಕ್ಕೆ ಅಕ್ಕಿ ಮಿಕ್ಸ್ ಮಾಡ್ಬಿಡ್ತಾರೆ, ಅದು ಗೊತ್ತಾಗುತ್ತೆ. ಯಾವುದಕ್ಕೆ? ಜೋಳಕ್ಕೆ. ಜೋಳದ ರೊಟ್ಟಿ. ಕಂಟ್ರೋಲ್ ಅಕ್ಕಿ ಮಿಕ್ಸ್. ಅದು ಏನಾಗ್ಬಿಡುತ್ತೆ, ಹಾರ್ಡ್ ಆಗ್ತಾ ಹೋಗುತ್ತೆ ರೊಟ್ಟಿ, ಗೊತ್ತಾಗ್ಬಿಡುತ್ತೆ, ಕಟ್ಟಾಗಲ್ಲ. ಸ್ವಲ್ಪ ಮೈದಾ ಮಿಕ್ಸ್ ಮಾಡಬೇಕು. ಇಲ್ಲ ಮೈದಾ ಹೋಳಿಗೆ ಸರ್ ಅಲ್ಲ, ಸ್ವಲ್ಪ ಇದು ಬರಲಿ. ಇಲ್ಲ, ಅದು ಏನಿಲ್ಲ, ಏನಿದು ಗೊತ್ತಾ? ಮುದ್ದೆ ಕುಡ್ಸೋದು, ಬಿಸಿನೀರ ಮುದ್ದೆ ಕುಡ್ಸೋದು. ಮುದ್ದೆ ಕುಡ್ಸ್ಕೊಂಡು ತಿಂತೀರಾ? ತಿಂತೀರಾ? ಇದು ಮಾಮೂಲಿ ಈಗ ರೋಟಿ ಇದೆ ಅಲ್ವಾ, ಇದೇ ರೋಟಿನ ನಮ್ಮ ಕಡೆ ಕೆಂಪು ಚಟ್ನಿ ಸಿಗುತ್ತೆ, ಅದಾಗ್ಬಿಟ್ಟು ಉಂಡೆ ಮಾಡ್ತಾರೆ. ಅದು ಇದು ಮಾಡ್ತೀವಿ, ಮುಟ್ಟಿಗೆ ಮುಟ್ಟಿಗೆ ಅಂತೀವಿ. ಮುಟ್ಟಿಗೆ ಅಂತ ಮಾಡ್ತೀವಿ. ಬೆಳ್ಳುಳ್ಳಿ, ಉಪ್ಪ, ಖಾರ ಹಾಕಿ ಸ್ವಲ್ಪ ನೀವು ಮಾಡಿದಿರಲ್ಲ ಆ ಥರ ದಪ್ಪ ಮಾಡಿ, ಕಲ್ಲು ಸಿಗುತ್ತೆ, ಮುಟ್ಟಿಗೆ ಮಾಡಿ ಉಂಡೆ ಕೊಡುವಂತ. ಬೆಳ್ಳುಳ್ಳಿ, ಇದು ಬಾಯಿ ಕಚ್ಚೆ ಹೋಗ ತಿನ್ಲಿಕ್ಕೆ. ನಮ್ಗೆ ಅದು ಅಭ್ಯಾಸ ಇಲ್ಲ ಅಲ್ಲ. ನಾವು ಎಂತ ತಿಂದ್ರು ಸಹ ಕಚ್ಚಿ ತಿನ್ನೋದು, ನಮ್ದು ಇದು ಮುದ್ದೆ ನುಂಗ್ಲಿಕ್ಕೆ ಆ ಆಗಲ್ಲ. ಥರ ಅಲ್ಲ ನಮ್ದು. ನಮ್ಗೆ ಅದು ಸಿಕ್ಕಿ ಹಾಕಿ ರೋಟಿನೇ ಕೊಡ್ತಾರೆ. ಸ್ವಲ್ಪ ದಪ್ಪ ಮಾಡಿ, ಅದಕ್ಕೆ ಕೆಂಪು ಚಟ್ನಿ, ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಕಲ್ಲಲ್ಲಿ ಮಿಕ್ಸ್ ಮಾಡ್ತಾರೆ. ಉಪ್ಪು ಅದು ಹಾಕಿ ಮಿಕ್ಸ್ ಮಾಡಿ ಅದು ಮುದ್ದೆ ಥರ ಆಗುತ್ತೆ.
ಇದು ಮೈಸೂರು ಮುದ್ದೆ ರಾಗಿದು, ನಮ್ದು ಜೋಳದ ಮುದ್ದೆ ಬರುತ್ತೆ. ನೋಡಿ ಜೋಳದ ಮುದ್ದೆ ಅಂತೆ, ಫಸ್ಟ್ ಟೈಮ್ ನಾವು ಕೇಳಿದ್ದು ಇದು. ಜೋಳದ ಮುದ್ದೆ ಜೋಳದ ಮುದ್ದೆ ಒಗ್ಗರಣೆ ಹೇಗೆ ಮಾಡ್ತೀವಿ? ಬಾಗಲಕೋಟೆಗೆ ಹೋದ್ರೆ ಅವ್ರ ಮನೆಗೆ ಹೋಗೋಣ. ಬನ್ನಿ ಅಡ್ರೆಸ್ ಕೊಡಿ ಆಯ್ತಾ? ಅಡ್ರೆಸ್ ಅಲ್ರಿ ಭಾಳ ಒಂದೊಂದಿನ ಬರ್ತೇನೆ. ಆಯ್ತು ಮೇಡಮ್, ನೀವು ಬರೋದೇ ತರ ನೀವು ಕರಿಬೇಕಂತ ಇಲ್ಲ, ಬರ್ತೀನಿ. ಕರಿತೀವಿ, ಬರ್ರಿ ಬನ್ನಿ ಅಂತ ಕರಿತೀವಿ. ನಮ್ಮ ಕಡೆ ಬಂದ್ರೆ ನೀವು ಹತ್ತತ್ರ ಐಹೊಳೆ ಎಲ್ಲ ಪ್ಲೇಸಸ್ಗಳೇ ಇದೆ. ವಿಡಿಯೋ ತೆಗಿಬಹುದು. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಶಿವಮೊಗ್ಗ ಮಂದಿರ, ಕೂಡಲ ಸಂಗಮ, ವಿಜಯಪುರ, ಅದೆಲ್ಲ ನೋಡಿದ್ದೇನೆ. ಅರೌಂಡ್ 35 ಕಿಲೋಮೀಟರ್ ನೀವು 10 to 12 ಪ್ಲೇಸಸ್ ನೋಡ್ಬೋದು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ನಿಮ್ಮ ಬಾಗಲಕೋಟೆ? ಬಾಗಲಕೋಟೆ ಮೈಸೂರಿಂದ 560 ಕಿಲೋಮೀಟರ್. 560. ಇಲ್ಲಿಂದ ಮೈಸೂರಿಗೆ 300 ಉಂಟು. ನೀವು ಈ ಕಡೆಯಿಂದನೇ ಬರ್ಬೋದು. ಧರ್ಮಸ್ಥಳದಿಂದ ನಿಮಗೆ ಬಸ್ ಇದೆ, ಗಣೇಶ್ ಟ್ರಾವೆಲ್ಸ್ ಇದೆ. ಬಾಗಲಕೋಟೆ ನಾವು ಬೈಕ್ ರೈಡ್ ಬೈಕ್ ಬೈಕ್ ರೈಡ್ ಬರ್ಬೋದು ಬರ್ಬೋದು. ಮೊನ್ನೆ ಹುಬ್ಳಿ ಹೋಗಿದ್ದೇವೆ ಬೈಕಲ್ಲಿ. ಹುಬ್ಳಿಯಿಂದ ಅರೌಂಡ್ 120. ಅಷ್ಟೇ. ಹುಬ್ಳಿಯಿಂದ 120. ಹಾಂ. ಇವ್ರದ್ದೆಲ್ಲ ಅಡ್ರೆಸ್ ತಗೊಳ್ಳಿ ಆಯ್ತಾ? ನೆಕ್ಸ್ಟ್ ಅವ್ರ ಮನೆಗೆ ಹೋಗಿ ಅಲ್ರಿ ಅವ್ರ ಮನೆಗೆ ಹೋದ್ರೆ ಎಲ್ಲರೂ ಬರ್ತೀವಿ ನಾವು. ಹಾಗೆ ಒಬ್ರು ನಂಬರ್ ಇದ್ರೆ ಸಾಕು, ಅಲ್ಲಿ ನೀವು ಕಾಂಟ್ಯಾಕ್ಟ್ ನೀವು ಮಾಡಿದ್ರೆ. ನಾನ್ ವೆಜ್ ತಿಂತೀರಾ? ನಾನ್ ವೆಜ್ ಯಾರೂ ಇಲ್ಲ, ಎಲ್ಲ ವೆಜ್ಜಾ? ಅವ್ರು ತಿಂತಾರಾ? ಅದರೊಟ್ಟಿಗೆ ಏನಾದರೂ ಬೇಕು, ರೊಟ್ಟಿ ಒಟ್ಟಿಗೆ ಏನಾದರೂ ಬೇಕು ಗ್ರೇವಿ ಸಿಗುತ್ತೆ. ಅಲ್ವಾ? ಗ್ರೇವಿ ಅವ್ರಿಗೆ ಗೊತ್ತಾಯ್ತು ನೋಡಿ ನಾನು ಏನು ಕೇಳಿ. ಲಿಂಗಾಯ್ತಾ? ಯಾವ್ದು? ತಿಂತು ದೇವಾಂಗ ದೇವಾಂಗ ನೇಕಾರ ಅಂತ ಬಟ್ಟೆ ರೆಡಿ ಮಾಡ್ತಾರೆ. ಹ್ಞೂ. ಇವ್ರ ಮನೆಗೆ ಹೋದ್ರೆ ನೀವು ಅಲ್ಲಿ ಬ್ಲಾಗ್ ಮಾಡ್ಬೋದು. ಒಂದು ಇವ್ರದ್ದು ಹ್ಯಾಂಡ್ ಮೇಡ್ ಪ್ರೊಸೆಸಿಂಗ್ ಇರುತ್ತೆ. ಕಾಟನ್ ಇಲೆಕಲ್ ಎಂಥದ್ದು? ಇಲೆಕಲ್ ಸೀರೆ ಫೇಮಸ್ ಅಲ್ಲ ಅದು. ಸೌದತ್ತಿ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ. ನೀವು ಅಲ್ಲಿ ಬಂದ್ರೆ ಪವರ್ಲೂಮ್ ಇದೆ, ಹ್ಯಾಂಡ್ಲೂಮ್ ಇದೆ, ಹಾಂ. KSIS ಅಲ್ಲಿ ಇದೆ, ಮೈಸೂರು ಸಿಲ್ಕ್ ಸ್ಯಾರೀಸ್ ಅಲ್ಲಿ 24 ಇಯರ್ಸ್ ಜಾಬ್ ಮಾಡಿದ್ದೆ. ಹ್ಞೂ. ಬಾಗಲಕೋಟೆ ಸ್ಪೆಷಲ್ ಹೋಳಿಗೆ ಇದರ ಓನರ್ ಶಿವಕುಮಾರ್ ಅವರಿದ್ದಾರೆ. ಹೇಳಿ, ಇದರಲ್ಲಿ ಎಷ್ಟು ವೆರೈಟಿ ಉಂಟು? ಎಂತ? ಬೆಳಗ್ಗೆ ಹೋಳಿಗೆಯಲ್ಲಿ 10-11 ವೆರೈಟಿ ಮಾಡ್ತೀವಿ. ಬೇಳೆಕಾಯಿ, ಗಜ್ಜರ, ಗೋಡಂಬಿ, ಕ್ಯಾರೆಟ್, ಶೇಂಗಾ, ಬಾದಾಮಿ, ಪೈನಾಪಲ್ಲು, ಆ್ಯಪಲ್ಲು, ಇಷ್ಟು ಥರ ಹೋಳಿಗೆಗಳನ್ನ ಮಾಡ್ತೀವಿ. ಮತ್ತು ಜೋಳದ ರೊಟ್ಟಿ ಇರುತ್ತೆ. ಜೋಳದ ರೊಟ್ಟಿ ಜೊತೆ ಎಣ್ಣೆ ಪಲ್ಯ, ಚಟ್ನಿ ಪುಡಿ ಕೊಡ್ತೀವಿ. ನೀವು ಎಲ್ಲ ಕಡೆ ಜಾತ್ರೆಗೆ ಮಾತ್ರ ಹೋಗುದಾ? ಜಾತ್ರೆಗಳು, ಇವೆಂಟ್ಸ್ಗಳು ಮಾತ್ರ ಸರ್. ಮೇನ್ ಧರ್ಮಸ್ಥಳ ಹೋಗ್ತೀವಿ, ಮೈಸೂರು ದಸರಾ ಮಾಡ್ತೀವಿ, ಮತ್ತು ಹಾಸನ ಮತ್ತು ಚಿಕ್ಕಮಗಳೂರು ನಡೆಯುವಂಥ ಜಾತ್ರೆಗಳಿಗೆ ನಾವು ಹೋಗ್ತೀವಿ. ಏನು ಹೋಟೆಲ್ ಡಾಬಾ ಟೈಪ್ ಅಂಥದ್ದು ಏನಿಲ್ಲ? ಹೋಟೆಲ್ಲು ಮನೆ ಹೋಮ್ ಕ್ಲೌಡ್ ಕಿಚನ್ ಇದೆ ಸರ್. ಇಲ್ಲಿ ಮನೆ ಮೈಸೂರಿನಲ್ಲಿ ಬಾಗಲಕೋಟೆ. ಕ್ಲೌಡ್ ಕಿಚನ್ ಇದೆ. ಹೌದಾ? ಒಳ್ಳೇದುಂಟು ಟೇಸ್ಟ್. ನಿನ್ನೆ ನಮಗೆ ತಿನ್ಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದ್ರೆ ಫುಲ್ Rush ಇತ್ತು. ನೂಕುನುಗ್ಗಲಿತ್ತು. ಹೌದು. ಹಾಗೆ ಇವತ್ತು ಇದ್ರೆ ನೋಡು ಅಂತೇಳಿ ಆರಾಮದಲ್ಲಿ ಬಂದದ್ದು. ಇವತ್ತು ಆರಾಮದಲ್ಲಿ ತಿಂದೆವು, ಒಳ್ಳೇದುಂಟು. ಪುನಃ ಒಳ್ಳೇದಾಗಿ ಆರ್ಡರ್ ಕೊಟ್ಟಿದ್ದಾರೆ ಅವರು, ಪಾರ್ಸಲ್ ಕೊಟ್ಟಿದ್ದಾರೆ. ಹಾಂ ಫ್ಯಾಕ್ಟ್ರಿ ಮಾಡಿದ್ವಿ ಹಾಂ 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 ನಿರ್ಮಲದಲ್ಲಿ. ಹಾಂ. ನಾವು ಅದೇ ದೇವಾಂಗದವ್ರದ್ದು ಅದೇ ಕಸ್ಬೆ ನಮಗೆ. ಈ ಕುರುಬ್ರು ಕುರಿ ಕಾಯ್ತಾರೆ, ದೇವಾಂಗದ ನೇಯ್ತಾರೆ. ಇಲ್ಲಿ ಈಗ ಬಿಸ್ನೆಸ್ ಇತ್ತ ಇಲ್ಲಿ? ಎಲ್ಲಿ? ಇಲ್ಲಿ ಈಗ ನೀವು 5 ದಿವಸದಲ್ಲಿ ಪರವಾಗಿಲ್ಲ. ವರ್ಕೌಟ್ ಆಯ್ತಾ? ಮಳೆ ಬಂದು ಹಾಳಾಯ್ತಲ್ವಾ? ಒಂದಿನ ಸ್ವಲ್ಪ ಅದೇ ಮಳೆ ಬಂದು ಹಾಳಾಯ್ತು. ಸ್ವಲ್ಪ ಐಟಮ್ ಎಲ್ಲ ವೇಸ್ಟ್ ಆಯ್ತು. ಎಲ್ಲ ನೀರು ಆದರೂ ದೇವ್ರ ದಯದಲ್ಲಿ ತೊಂದರೆ ಇಲ್ಲ ಅಲ್ಲ? ಲಾಸ್ ಆಗಲಿಲ್ಲ ಅಲ್ಲ? ಏನಿಲ್ಲ. ಲಾಸ್ ಆಗಲಿಲ್ಲ. ನಮಗೆ ಅದೇ ಆಸೆ, ಯಾಕಂದ್ರೆ ನೀವು ಅಷ್ಟು ದೂರದಿಂದ ಮುಂದೆ ಲಾಸ್ ಆಗಬಾರ್ದು. ಇಷ್ಟೊಂದೆಲ್ಲ ಬಂಡವಾಳ ಹಾಕೊಂಡು ಕರ್ಕೊಂಡ್ ಅದೇ ಲಾಸ್ ಆಗಬಾರ್ದು. ಲಾಭ ಕಡಿಮೆ ಆದರೂ ಸಹ ಕೈಯಿಂದ ಹೋಗಬಾರ್ದು. ನಮಗೆ ಇದರ ಕಷ್ಟ ಗೊತ್ತುಂಟು. ರಾತ್ರಿ ನಿದ್ರೆ ಬಿಡಬೇಕು ಅಲ್ವಾ? ನಾವು ನಿನ್ನೆ 2:30-3 ಗಂಟೆ ಅದೇ ರಾತ್ರಿ ನಿದ್ರೆ ಇಲ್ಲ. ಜಾತ್ರೆ ವ್ಯಾಪಾರ ಅಂತ ಹೇಳಿದ್ರೆ ಹಾಗೆ. ಎವ್ರಿ ಡೇ 1.5 2 o'clock ಆಗುತ್ತೆ. ಹಾಂ. ಅವರು ಎಂತ ಎಣ್ಕಲ್ ಸೀರೆ ಕಲ್ಸಿರಿ ನಾವು ನೇರ ಎಣ್ಕಲ್ ಸೀರೆ ಅವರು ಮನೆಯಲ್ಲೇ ರೆಡಿ ಮಾಡಿ ನಮ್ಗೆ ನೆಟ್ಟಿಗೆ ನಾರ್ಮಲ್ ಸೀರೆನೇ ಉಡಕ್ ಬರಲ್ಲ. ಎಣ್ಕಲ್ ಸೀರೆ ಹೆಂಗ್ ಉಡೋದು? ನಾವು ಹುಡುಕ್ತೀವಿ. ಅದಿಷ್ಟೇ ಅಲ್ಲ, ಇಲ್ಲ 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 ತುಂಬಾ ತುಂಬಾ ಫುಲ್ ಕಾಟನ್, ಅದರಲ್ಲಿ ಶರ್ಗ್ ಮಾತ್ರ ರೇಷ್ಮೆ ಬರುತ್ತೆ. ಫುಲ್ ಸಾರಿ ರೇಷ್ಮೆ ಬರುತ್ತೆ. ಹ್ಯಾಂಡ್ ಮೇಡ್. ಫುಲ್ ಕಂಪ್ಲೀಟ್ ಹ್ಯಾಂಡ್. ಇಲ್ಲಿ ನೋಡಿ, ಒಲೆಗಿಂತ ಜಾಸ್ತಿ ಮೇಲಿಂದ ಹೀಟ್ ಉಂಟು. ನೀವು ಇಲ್ಲಿ ಒತ್ತಿಸುವಾಗ ಮೇಲಿಂದ ಸಹ ಫ್ರೈ ಆಗ್ತದೆ ಅಲ್ವಾ? ಶೀಟ್ ಅಲ್ಲ ಫುಲ್ಲು. ಸೌಂಡ್ ಕೇಳಿ ಖುಷಿ ಆಗ್ತದೆ, ಪಟ 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 ಅಂತ. ಥ್ಯಾಂಕ್ ಯು ನಿಮಗೆ. ಜೋಳದ ರೊಟ್ಟಿ ಮತ್ತೆ ಹೋಳಿಗೆ. ಜೋಳ ರೊಟ್ಟಿ ನೀನು ಮಾಡಿದ್ಯಲ್ಲ ಅಲ್ಲಿ? ಹಾ ಮಾಡ್ದೆ, ಗಮ್ಮತ್ತಾಯ್ತು. ಅದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಜೋಳದ ರೊಟ್ಟಿ ಮತ್ತೆ ತುಂಬಾ ಅವರು ಫ್ರೆಂಡ್ಲಿ ಆಗಿ ಇದ್ರು ಎಲ್ಲ. ತುಂಬಾ ಖುಷಿ ಆಯ್ತು. ಅದೊಂದು ಗಾದೆ ಉಂಟಲ್ವಾ, ದೊಡ್ಡವ್ರ ಮನೆ ಮಾತು ಚಂದ, ಬಡವ್ರ ಮನೆ ಊಟ ಚಂದ ಅಂತ. ಸೊ ತುಂಬಾನೇ ಚೆನ್ನಾಗಿತ್ತು. ಹಾಗೆ ತುಂಬಾನೇ ಪ್ರೀತಿಯಿಂದ ಮಾತಾಡ್ಸಿದ್ರು. ಇವನ್
ಮನೆಗೆ ಬನ್ನಿ, ಅದು ಎಲ್ಲಿದೆ, ಬಾಗಲಕೋಟೆಯಲ್ಲಿದೆ. ಬಟ್ ಇಲ್ಲೇ ಅವರು ಕರಿವಾಗಲೇ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅವ್ರ ಮನೆ ಕರಿಬೇಕಂತಾನೆ ಇಲ್ಲ ಅವರು, ಅಷ್ಟು ನಮ್ಗೆ ಖುಷಿ ಆಯ್ತು. ಅವ್ರ ಮಾತಲ್ಲೇ ನಮ್ಗೆ ಹೊಟ್ಟೆ ತೋರಿಸ್ಬಿಟ್ರು. ನಮ್ಮ ಟಾಮ್ ಬಂದ. ಅದು ಶಾನ್ವಿ ಹತ್ರ ಮಾತ್ರ ಕೇಳುದು, ಅದು ನಾವೆಲ್ಲ ಇಟ್ಕೊಂಡ್ರೆ ಅದು ಆಗೋದಿಲ್ಲ. ನಾನ್ ಮುಟ್ಟೋದಿಲ್ಲ, ಅವ್ರು ಮಾತ್ರ ಮುಟ್ಟೋದು. ರೊಟ್ಟಿ ಮಾಡ್ಲಿಕ್ಕೆ ಅವು ಜಾತ್ರೆಗೆ ವರ್ಷಕ್ಕೊಂದ್ಸಲ ಬರೋದು. ಆಕ್ಚುಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ಮನೆ ಮಕ್ಕಳು ಎಲ್ಲ ಬಿಟ್ಟು ಬಂದಿರ್ತಾರೆ. ಕೆಲವರೇ ಜಾತ್ರೆಯಲ್ಲಿ ತಿನ್ನೋದ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಕ್ಲೀನ್ ಅಂಡ್ ನೀಟ್ ಉಂಟು, ನೀಟ್ ಇತ್ತು. ಮತ್ತೆ ಅದು ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ನೀನು ನೋಡಿದ್ಯಲ್ಲ, ಬೆರಳಲ್ಲಿ ತಟ್ಟುದಲ್ಲ, ಅದು ಅಂಗೈಯಲ್ಲಿ. ಹೌದು, ಅದು ಟೆಕ್ನಿಕ್ ಉಂಟು, ಅಷ್ಟು ಸುಲಭ ಇಲ್ಲ. ಖುಷಿ ಆಯ್ತು, ಎಲ್ಲ ತಿಂದೆವು. ಎರಡೆರಡು ರೊಟ್ಟಿ ಎರಡೆರಡು ರೊಟ್ಟಿ ತಿಂದೆವು. 2 ವೆರೈಟಿ ಹೋಳಿಗೆ ಉಂಟಂತೆ. ಇಲ್ಲಿ ಮಾತ್ರ 4 ವೆರೈಟಿ ಇತ್ತು ಇವತ್ತು. ನಾವು ನಮ್ಮ ಫೇವರೇಟ್ ಕಡಲೆಬೇಳೆ ಹೋಳಿಗೆ, ಬೇಳೆ ಹೋಳಿಗೆ. ಒಂದು ಹೂರ್ಣ ಒಂದು ಇಷ್ಟು ದೊಡ್ಡ ಉಂಡೆ ಆಗಿತ್ತು, ಅದನ್ನು ಕೂಡ ಟೇಸ್ಟ್ ಮಾಡಿದ್ರು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಳ್ತೇವೆ. ಇಷ್ಟ ಆದ್ರೆ ಇನ್ನಷ್ಟು ನಾವು ಫುಡ್ ಲಾಗ್ ಅಂತ ಹೇಳಿದ್ರೆ, ನಾವು ಟ್ರಾವೆಲಿಂಗ್ ಮಾಡೋ ತುಂಬಾ ಟೈಪ್ ಅಂದ್ರೆ ಹೊಸ ಫುಡ್ ಒಟ್ಟು ಎಲ್ಲ ಕಡೆ ಹೋಗಿ ಮಾಡಲ್ಲ. ಏನಾದ್ರೂ ಒಂದು ಡಿಫ್ರೆಂಟ್ ಫುಡ್ ಇದ್ರೆ ನಿಮ್ಗೆ ತೋರಿಸ್ಬೇಕು, ನೀವು ಸಹ ಇದನ್ನು ಟೇಸ್ಟ್ ಮಾಡಿ. ಅದಕ್ಕೋಸ್ಕರ ನಾವು ಲಾಗ್ ಮಾಡೋದು. ಮತ್ತೆ ಇಂಥ ಲೋಕಲ್ಸ್ ಫುಡ್, ಸಣ್ಣ ವ್ಯಾಪಾರಸ್ಥ ಅವರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಬಾಗಲಕೋಟೆಯಿಂದ ಇಲ್ಲಿಗೆ ಬಂದಿದ್ದಾರೆ, ಇದು 6 ದಿನ ಮಕ್ಕಳು ಎಲ್ಲ ಬಿಟ್ಟು ಎಲ್ಲ ಎಷ್ಟು ಕಷ್ಟಪಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್ ನೋಡೋಣ, ಬಾಗಲಕೋಟೆಗೆ ಹೋಗೋ ಪ್ಲಾನ್ ಇಲ್ಲ, ಹೋದ್ರೆ ನೋಡೋಣ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯದಿಂದ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್. ವಿಡಿಯೋ ತೆಗೆದು ವಾಪಸ್ ಸಾಕಾಯ್ತು. ಶಾನ್ವಿಗೆ ಫುಲ್ ಅವಳ ಕೈಯೆಲ್ಲ ಈಗ ನೋವಾಗ್ತಾ ಉಂಟು. ಅದು ಅವಳ ಹೈಟಿಗೆ ಇಟ್ಕೊಳ್ಳೋದಲ್ಲ, ಹೀಗೆ ಮಾಡ್ತಾ ಇದ್ದಾವೆ ಅವಳು. ಥ್ಯಾಂಕ್ ಯು ಅಮ್ಮು. ಅದ್ರ ತೋರಿಸು. ಇದಕ್ಕೆ ಒಂದು ಪಿಲ್ಲೋ ಬೇಕು, ಮಲಗಿದೆ. ಇದಕ್ಕೆ ಹಂಗ ಇದು ನೋಡಿ, ಇದಕ್ಕೇನೆ ಪಿಲ್ಲೋ ಇಟ್ಟಾಗೆ ಸ್ಟೈಲ್ ಮಾಡೋದು. ಇವಳ ಹತ್ರ ಮಾತ್ರ ಕೇಳುದು ನೋಡಿ, ನಾವ್ ಇಟ್ಕೊಂಡ್ರೆ ಕೇಳ್ತದ ಅದು ನೋಡಿ. ಅವಳ ಹತ್ರ ನೋಡಿ ಕೂತ್ಕೊಳ್ಳೋದು ಟೆಕ್ನಿಕ್ ಉಂಟು ನೋಡಿ. ನೀವ್ ಇಟ್ಕೊಂಡು ಈಗ ಹೇಗೆ ಮಾಡಿದ್ದದು ಕೇಳುದಿಲ್ಲ. ಅವಳು ಪಳಗಿಸಿದ್ದಾಳೆ ಫುಲ್ಲು. ಗುಡ್ ನೈಟ್.